ಎಲ್ಲರಿಗೂ ನಮಸ್ಕಾರ. ಸೌಜೀಸ್ ವರ್ಲ್ಡ್ ಯೂಟ್ಯೂಬ್ ಚಾನೆಲ್ಗೆ ಮತ್ತೊಮ್ಮೆ ಸ್ವಾಗತ. ಕಳೆದ ವರ್ಷ ವರಮಹಾಲಕ್ಷ್ಮಿ ಹಬ್ಬದ ನೆನಪುಗಳೇ ಇನ್ನೂ ಮಾಸಿಲ್ಲ. ಇನ್ನು ಈಗ ತಾನೇ ವರಮಹಾಲಕ್ಷ್ಮಿ ಹಬ್ಬ ಮಾಡಿದ್ವೇನೋ ಅಂತ ಅನಿಸುತ್ತಿರ್ತದೆ. ಆಗಲೇ ಮತ್ತೊಮ್ಮೆ ಈ ವರ್ಷದ ವರಮಹಾಲಕ್ಷ್ಮಿ ಬಂದೇ ಬಿಡ್ತು. ಅಂದರೆ ಈ ವರ್ಷದ ವರಮಹಾಲಕ್ಷ್ಮಿ ಹಬ್ಬ ಆಗಸ್ಟ್ 16ನೇ ತಾರೀಕು ಬಂದಿದೆ. ಶ್ರಾವಣ ಮಾಸದ 2ನೇ ಶುಕ್ರವಾರ ಎಲ್ರಿಗೂ ಗೊತ್ತೇ ಇರ್ತದೆ. ಅಂದೇ ವರಮಹಾಲಕ್ಷ್ಮಿ ಹಬ್ಬ ಆಚರಿಸಬೇಕು ಅಂತ. ವರಮಹಾಲಕ್ಷ್ಮಿ ಹಬ್ಬ ಅಂದರೆ ನಮ್ಮ ಹೆಣ್ಮಕ್ಳಿಗೇನು ಒಂಥರ ಸಂಭ್ರಮ, ಖುಷಿ, ಸಡಗರ, ಮನೆ ತುಂಬ ಸಂತೋಷ ತುಂಬಿರ್ತದೆ. ಸಂತೋಷದ ವಾತಾವರಣ ಹೆಚ್ಚಿರುತ್ತೆ. ಎಲ್ಲ ಹಬ್ಬಕ್ಕೂ ನಮ್ಮ ಹೆಣ್ಮಕ್ಳು ತುಂಬ ಪ್ರಾಮುಖ್ಯತೆ ಕೊಡ್ತಾರೆ. ಅದರಲ್ಲೂ ವರಮಹಾಲಕ್ಷ್ಮಿ ಹಬ್ಬ ಅಥವಾ ವರಮಹಾಲಕ್ಷ್ಮಿ ವ್ರತ ಅಂದರೆ ತುಂಬ ಇನ್ನೂ ಪ್ರಾಮುಖ್ಯತೆ ಹೆಚ್ಚಾಗಿ ಇರುತ್ತೆ ಅಲ್ವಾ. ಹಾಗೆ ವರಮಹಾಲಕ್ಷ್ಮಿ ಹಬ್ಬ ಅಂದರೆ ನಮ್ಮ ತಲೆಗಳಲ್ಲಿ ಸಾಕಷ್ಟು ಓಡ್ತಾ ಇದೆ. ಅಯ್ಯೋ ಲಾಸ್ಟ್ ಇಯರ್ ಈಗ ಡೆಕೋರೇಷನ್ ಮಾಡಿದ್ವಿ, ಈ ವರ್ಷ ಯಾವ ಥರ ಮಾಡಬೇಕು, ಯಾವ ಅಲಂಕಾರ ಕೊಡಬೇಕು ಅಂತ ತುಂಬ ತಲೆಯಲ್ಲಿ ಓಡ್ತಾ ಇರುತ್ತೆ. ಅದಕ್ಕೆಲ್ಲದಕ್ಕೂ ಮೊದಲು ವರಮಹಾಲಕ್ಷ್ಮಿ ಹಬ್ಬದ ಮೊದಲನೇ ಸ್ಟೆಪ್ ಅಂದರೆ ಮನೆ ಕೆಲಸ, ಮನೆ ಕ್ಲೀನಿಂಗ್. ಎಲ್ಲಿ ಲಕ್ಷ್ಮಿ ನೆಲೆಸಬೇಕು ಅಂದರೆ ಎಲ್ಲಿ ಸ್ವಚ್ಛತೆ ಇರುತ್ತೋ, ಎಲ್ಲಿ ಪರಿಮಳ ತುಂಬಿರುತ್ತೋ, ಎಲ್ಲಿ ಸ್ವಚ್ಛತೆಯಿಂದ ಪರಿಮಳದಿಂದ ಮನೆ ಸಂತೋಷದಿಂದ ಕೂಡಿರುತ್ತೋ ಅಲ್ಲಿ ಮಹಾಲಕ್ಷ್ಮೀ ದೇವಿ ಸದಾ ಒಲಿತಿರ್ತಾಳೆ, ಸದಾ ನೆಲೆಸಿರುತ್ತಾಳೆ ಅಂತ ನನ್ನ ಅನಿಸಿಕೆ. ಹಾಗಾಗಿ ವರಮಹಾಲಕ್ಷ್ಮಿ ವ್ರತ ಸ್ಟಾರ್ಟ್ ಮಾಡೋ ಮೊದಲು ಅಂದರೆ ಮೊದಲನೇ ಸ್ಟೆಪ್ ಅಂದ್ರೇ ಮನೆ ಸ್ವಚ್ಛತೆ. ನಿಮ್ಮಲ್ಲಿ ಎಷ್ಟೋ ಜನರು ಕಳೆದ ಎಷ್ಟೋ ವರ್ಷಗಳಿಂದ ಈ ವ್ರತನ ಆಚರಿಸ್ಕೊಂಡು ಬಂದಿರ್ತೀರ, ಅವರಿಗೆ ಗೊತ್ತಿರುತ್ತೆ. ಆದರೆ ಈ ವರ್ಷದಿಂದನೇ ಅಂದರೆ ಹೊಸ್ದಾಗಿ ಮದುವೆ ಆಗಿರೋರು ಅಥವಾ ನಮ್ಮ ಮನೇಲಿ ಪದ್ಧತಿ ಇಲ್ಲ ಆದರೂ ಈ ವರ್ಷದಿಂದ ಆಚರಿಸಬೇಕು ಅಂತ ಅಂದ್ಕೊಂಡಿರೋರಿಗೆ ನನ್ನ ವಿಡಿಯೋ ತುಂಬ ಸಹಾಯ ಆಗುತ್ತೆ ಅಂದ್ಕೋತೀನಿ. ಮೊದಲನೇ ಹೇಳಿದ್ನಲ್ಲ ಆಗಲೇ ಮನೆ ಸ್ವಚ್ಛತೆ ಅಂದರೆ ಆಲ್ಮೋಸ್ಟ್ ಎಲ್ರೂ ಮನೆ ಹಾಲು, ಬೆಡ್ರೂಮ್ಗಳು, ಅಡುಗೆ ಮನೆ, ಕೊನೆಗೆ ದೇವ್ರ ಮನೆ ಅಂತ ಉಳಿಸ್ಕೊಂಡು ಸ್ವಚ್ಛತೆ ಮಾಡ್ಕೊತಾರೆ ಅಲ್ವಾ. ಅಡುಗೆ ಮನೆ ಗೋಡೆಗಳು, ಟೈಲ್ಸು, ಸಿಂಕ್ ಏರಿಯಾ, ಪ್ರತಿಯೊಂದು ಮೂಲೆಯಲ್ಲಿ ಕಟ್ಟಿರುವಂಥ ಜೇಡಗಳು, ಹಾಗೆ ನಾವು ಯೂಸ್ ಮಾಡುವಂಥ ಬೆಡ್ಶೀಟು, ರಗ್ಗು, ಚಾಪೆಗಳು, ದಿಂಬಿನ ಪಿಲ್ಲೋ ಕವರ್ ಪ್ರತಿಯೊಂದು ಎಲ್ಲ ಕ್ಲೀನ್ ಮಾಡ್ಕೊಂಡು ಬರ್ತೀರ. ಆದರೆ ಮೇಯ್ನಾಗಿ ಕಬೋರ್ಡ್ ಅಂದರೆ ಬೀರುನ ಕ್ಲೀನ್ ಮಾಡ್ತೀರಾ ಇಲ್ಲ ಅಂತಲ್ಲ, ಆದರೆ ಮಡ್ಚ್ತಾ ಇರ್ತೀರ ಮತ್ತು ಹಾಕ್ತಾ ಇರ್ತೀರ, ಬಿಡು ಏನು ನೀಟಾಗಿದೆಯಲ್ಲ ಮತ್ತೆ ಏನು ತೆಗಿಬೇಕು ಮತ್ತೆ ಕ್ಲೀನ್ ಮಾಡಬೇಕು ಅಂತ ಕೆಲವ್ರು ಇರ್ತಾರೆ. ಕೆಲವರು ಅದನ್ನು ಕ್ಲೀನ್ ಮಾಡ್ತಾರೆ. ನಾನು ಹೇಳ್ತಾ ಇರೋದು ಯಾರು ಕ್ಲೀನ್ ಮಾಡೋದಿಲ್ವೋ ಅವ್ರಿಗೆ. ಕ್ಲೀನ್ ಮಾಡ್ತಾನೇ ಇರ್ತಾರೆ. ಬೀರು ಮತ್ತು ಕ್ಯಾಶ್ ಬಾಕ್ಸ್ ಇವೆರಡನ್ನ ತುಂಬ ಇಂಪಾರ್ಟೆಂಟ್. ಇವೆರಡನ್ನೂ ತುಂಬ ನೀಟಾಗಿ ಕ್ಲೀನ್ ಮಾಡಬೇಕು. ಒಂದು ಕೆಂಪು ಬಟ್ಟೆ ಅಥವಾ ಬಿಳಿ ಬಟ್ಟೆ ಎರಡರಲ್ಲಿ ಯಾವುದನ್ನಾದ್ರೂ ಹಾಸ್ಕೊಂಡು ನಿಮ್ಮ ಕ್ಯಾಶ್ ಬಾಕ್ಸಲ್ಲಿರೋ ಹಣ, ಒಡವೆ, ಚಿಲ್ಲರೆ ಕಾಸುಗಳನ್ನೆಲ್ಲ ಅದ್ರೊಳಗೆ ಹಾಕಿ. ಲಾಸ್ಟ್ ಇಯರ್ ಪೂಜೆ ಮಾಡದಿರೋರ್ಗೆ ಗೊತ್ತಿರುತ್ತೆ, ಲಾವಂಚ ಬೇರು, ಅರಿಶಿನ, ಕುಂಕುಮ, ಪೂಜೆ ವಸ್ತುಗಳು ಎಲ್ಲವನ್ನು ಕ್ಯಾಶ್ ಬಾಕ್ಸಲ್ಲಿ ಇಟ್ಟಿರ್ತೀರ ಅಲ್ವಾ. ನಾವು ಪೂಜೆ ಮಾಡಿದಂತಹ ಅರಿಶಿನ, ಕುಂಕುಮ, ಲಾವಂಚ ಬೇರು ಎಲ್ಲ ಅದರೊಳಗೆ ಸ್ಪ್ರೆಡ್ ಆಗಿರುತ್ತೆ. ಅದನ್ನೆಲ್ಲ ನೀವು ಅದನ್ನ ನೀಟಾಗಿ ತೆಗೆದು ಅದಕ್ಕೆ ಮೇಯ್ನಾಗಿ ನೀರಿಗೆ ನಾವು ಇಂಪಾರ್ಟೆಂಟಾಗಿ ಸೇರಿಸ್ಬೇಕಾಗಿರೋದು ಫಸ್ಟು ಕಲ್ಲುಪ್ಪು ಮತ್ತು ಅರಿಶಿನ. ಮೊದಲು ಕಲ್ಲುಪ್ಪು ಅರಿಶಿನದಿಂದ ಕ್ಯಾಶ್ ಬಾಕ್ಸು, ಬೀರು ಒಳಗಿರುತ್ತಲ್ವ ಬಾಕ್ಸು, ಅದು ಬೀರುನ ಮೂಲೆನೂ ಸಹ ನೀಟಾಗಿ ಒರೆಸ್ಕೋಬೇಕು. ಕ್ಯಾಶ್ ಬಾಕ್ಸ್ನ ಒರೆಸ್ಕೊಂಡು ನೀಟ್ ಮಾಡ್ಕೋಬೇಕು. ಅದಾದ ನಂತರ ನಿಮಗೆ ಗ್ರಂಥಿಗೆ ಅಂಗಡೀಲಿ ಗ್ರಂಥಿಗೆ ಅಂಗಡಿ ಅಂತಲೇ ಅಲ್ಲ, ಈಗ ಮೆಡಿಕಲಲ್ಲೂ ಸಹ ರೋಸ್ ವಾಟರ್ ಸಿಗುತ್ತೆ. ರೋಸ್ ವಾಟರು, ಗಂಗಾಜಲ, ಗೋಮೂತ್ರ ಈ ಮೂರನ್ನು ಮಿಕ್ಸ್ ಮಾಡಿ ಆ ನೀರಿಗೆ ಬಟ್ಟೆಯಿಂದ ಅವನ್ನೆಲ್ಲ ಸ್ವಚ್ಛವಾಗಿ ಒರೆಸ್ಕೋಬೇಕಾಗುತ್ತೆ. ಅದರಲ್ಲೂ ಗೋಮೂತ್ರ ಅಂದರೆ ಈಗ ಗ್ರಂಥಿಗೆ ಅಂಗಡಿಲೇ ಸಿಗುತ್ತೆ. ನೀವೇನಾದರೂ ಹಳ್ಳಿ ಸೈಡ್ ಇದ್ದರೆ ಅಥವಾ ಸಿಟಿಲೇ ಹಸುಗಳನ್ನ ಸಾಕಿರ್ತಾರೆ, ಅದರಲ್ಲೂ ನಾಟಿ ಹಸುವಿನ ಗಂಜಲ ಸಿಕ್ಕಿದ್ರೆ ಅದನ್ನು ತಗೊಬಂದು, ಅದು ತುಂಬ ಒಳ್ಳೆ ಶ್ರೇಷ್ಠವಾದ ಹಸುವಿನ ಗಂಜಲ ಅದು. ಹಾಗಾಗಿ ಅದು ಸಿಕ್ಕಿದ್ರೆ ಉಪಯೋಗಿಸ್ಕೊಳ್ಳಿ. ಇಲ್ಲಾಂದರೆ ಗ್ರಂಥಿಗೆ ಅಂಗಡೀಲಿ ಗೋಮೂತ್ರ ಅಂತ ಸಿಗುತ್ತೆ, ಅದನ್ನು ಕೇಳಿ ತಗೊಂಡು, ಇವೆಲ್ಲ ದುಬಾರಿ ಏನಿಲ್ಲ, ಕಮ್ಮಿ ಕಾಸಲ್ಲೇ ಸಿಗುತ್ತೆ. ಅವನ್ನ ತಗೊಂಡು ಬಂದು ನೀರಿಗೆ ಹಾಕಿ ಸ್ವಚ್ಛತೆ ಮಾಡಿ. ಇವೆಲ್ಲ ಆದ ನಂತರ ಮತ್ತೆ ಒಳ್ಳೆ ಶುಭ್ರವಾದ ಬಟ್ಟೆಯಲ್ಲಿ ಒರೆಸ್ಕೊಳ್ಳಿ. ಎಲ್ಲ ನೀಟಾಗಿ ಸ್ವಚ್ಛ ಮಾಡಿಕೊಂಡು ಕ್ಲೀನ್ ಮಾಡ್ಕೊಂಡು ಇಟ್ಕೊಳ್ಳಿ. ನಿಮಗೆ ಗ್ರಂಥಿಗೆ ಅಂಗಡಿಲೇ ಪಚ್ಚ ಕರ್ಪೂರ ಮತ್ತು ಜಾವದ್ ಪೌಡರ್ ಅಂದರೆ ಜವಾದಿ ಪೌಡರ್ ಅಂತಲೂ ಹೇಳ್ತಾರೆ ಅಥವಾ ಜಾವದ್ ಪೌಡರ್ ಅಂತಲೂ ಹೇಳ್ತಾರೆ. ಇದ್ರ ಪರಿಮಳ ತುಂಬ ಹೆಂಗಿರುತ್ತೆ ಅಂದರೆ, ಈಗ ದೇವಸ್ಥಾನಕ್ಕೆ ಹೋದಾಗ ನಮಗೆ ಒಂದು ಪರಿಮಳ ಬರುತ್ತೆ ಗೊತ್ತಾ,
ಅದೇ ಥರ ಈ ಜವಾದ್ ಪೌಡ್ರನ್ನ ಅಲ್ಲೆಲ್ಲ ಸ್ಪ್ರೆಡ್ ಮಾಡಿದಾಗ ತುಂಬ ಏನು ದೇವಸ್ಥಾನದಲ್ಲಿ ಇದ್ದೀವೇನೋ ಅನ್ನಿಸುತ್ತೆ, ಆ ಥರ ಪರಿಮಳ ಕೊಡ್ತಾ ಇರುತ್ತೆ ಇದು. ನೀವೆಲ್ಲ ಸ್ವಚ್ಛತೆ ಮಾಡಿಕೊಂಡು ಮತ್ತೆ ನಿಮ್ಮ ಕ್ಯಾಶ್ ಬಾಕ್ಸ್ಗೆ ಎಲ್ಲ ಫಿಲ್ ಮಾಡಿಕೊಂಡು ಬೀರುವಿನ ಒಂದು ಮೂಲೆ, ಯಾವುದಾದ್ರೂ ಒಂದು ಮೂಲೆ ಸೈಡಲ್ಲಿ ಪಚ್ಚ ಕರ್ಪೂರ ಹಾಕಿ ಮತ್ತು ಕ್ಯಾಶ್ ಬಾಕ್ಸ್ ಸುತ್ತ ಈ ಜವಾದಿ ಪೌಡ್ರನ್ನ ಉದುರಿಸಿ. ಇದರಿಂದ ಎಷ್ಟು ಪರಿಮಳ ಬರುತ್ತೆ ಅಂದರೆ ನೀವು ಇದನ್ನು ಮಾಡಿದಾಗಲೇ ಗೊತ್ತಾಗುತ್ತೆ ಎಷ್ಟು ಪರಿಮಳ ಬರುತ್ತೆ ಅಂತ. ಅದನ್ನು ಹಾಕಿ ಕ್ಯಾಶ್ ಬಾಕ್ಸ್ನೆಲ್ಲ ಇಡಿ. ನೆಕ್ಸ್ಟ್ ಈಗ ಕ್ಯಾಶ್ ಬಾಕ್ಸ್ ಆಯಿತು, ಬೀರು ಆಯಿತು, ಎಲ್ಲ ಸ್ವಚ್ಛತೆ ಮಾಡಿದ್ವಿ. ಈಗ ಬಟ್ಟೆಗಳ ವಿಚಾರಕ್ಕೆ ಬರೋಣ. ಬಟ್ಟೆಗಳನ್ನ ಒಗಿತೀರಾ, ಅದನ್ನು ಒಣಗಾಕುವಾಗ ಉಲ್ಟಾ ಮಾಡಿ ಒಣಗಾಕಿರ್ತೀರ ಅಲ್ವಾ? ಅದೆಲ್ಲ ಒಣಗಾದ್ಮೇಲೆ ಮತ್ತೆ ತಗೊಬಂದು ಹೇಗೆ ಉಲ್ಟಾ ಮಾಡಿ ಹಾಕಿರ್ತೀವೋ ಹಾಗೆ ಮಡಚಿ ಮತ್ತೆ ಬೀರುಗೆ ಇಡಬಾರ್ದು. ನಾವು ಬಟ್ಟೆಗಳನ್ನ ಸೀದಾ ಮಾಡಿ ನೀಟಾಗಿ ಮಡಚಿ ಬೀರುನಲ್ಲಿ ಇಡಬೇಕು. ಹಾಗೆ ನಮಗೆ ಈಗ ಎಷ್ಟೋ ಬಟ್ಟೆಗಳಾಗೋದೇ ಇಲ್ಲ, ಇರಲಿ ಬಿಡು ಏನಕ್ಕಾರ ಮುಂದಕ್ಕೆ ಆಗುತ್ತೆ, ಚಿಕ್ಕ ಆಗಿರು ಬಿಡು ಏನಕ್ಕಾರ ಯೂಸ್ ಆಗುತ್ತೆ, ಮತ್ತು ಎಷ್ಟೋ ಬಟ್ಟೆಗಳು ಮಾಸ್ ಆಗಿರ್ತವೆ, ಹರಿದೋಗಿರುತ್ತೆ, ಇವನ್ನೆಲ್ಲ ಬೀರುನಲ್ಲಿ ತುಂಬ್ಕೋಬಾರ್ದು. ಇವೆಲ್ಲ ಒಂಥರ ನೆಗೆಟಿವ್ ಎನರ್ಜಿಗಳನ್ನ ಆಹ್ವಾನ ಕೊಟ್ಟಂಗೆ ಆಗುತ್ತೆ. ಹಾಗಾಗಿ ಈ ಆಗದೇ ಇರೋ ಬಟ್ಟೆಗಳು, ಹರಿದೋಗಿರೋ ಬಟ್ಟೆಗಳು ಇವನ್ನೆಲ್ಲ ಸಪ್ರೇಟ್ ಎತ್ತಿ ಇಟ್ಕೋಬೇಕು. ನಂತರ ನಾವು ಡೈಲಿ ಯೂಸ್ ಮಾಡುವಂಥ ಇನ್ನರ್ಗಳು, ಅವನು ಸಹ ಡೈಲಿ ಯೂಸ್ ಮಾಡುವಂಥ ಇನ್ನರ್ಗಳನ್ನ ಬೀರುಸಿ ಇಟ್ಕೋಬಾರ್ದು. ಹೇಳ್ತಾರಲ್ಲ ಇವತ್ತಿಂದ ಎಲ್ಲದರಿಂದನೂ ಸಹ ನೆಗೆಟಿವ್ ಎನರ್ಜಿಗಳು ನಮಗೆ ಜಾಸ್ತಿ ಆಗುತ್ತೆ ಅಂತ. ಈ ಡೈಲಿ ಯೂಸ್ ಮಾಡೋ ಇನ್ನರ್ಗಳು ಅಥವಾ ಈ ಹರಿದೋಗಿರೋ ಬಟ್ಟೆ, ಆಗದೇ ಇರೋ ಬಟ್ಟೆಗಳನ್ನೆಲ್ಲ ಸಪ್ರೇಟ್ ಇಟ್ಕೊಳ್ಳಿ. ಹೀಗೆ ಮನೆ ಸ್ವಚ್ಛತೆ ಅಂತ ಬಂದಾಗ ಬೀರು ಮತ್ತು ಕ್ಯಾಶ್ ಬಾಕ್ಸ್, ಮನೆ ಸ್ವಚ್ಛತೆಗೆ ಎಷ್ಟು ಪ್ರಾಮುಖ್ಯತೆ ಕೊಡ್ತೀರೋ ಕ್ಯಾಶ್ ಬಾಕ್ಸು ಮತ್ತು ಬೀರುಗೂ ಸಹ ಅಷ್ಟೇ ಪ್ರಾಮುಖ್ಯತೆ ಕೊಡಿ. ಇವೆಲ್ಲ ಆದಮೇಲೆ ಇಷ್ಟೆಲ್ಲ ಮನೆ ಸ್ವಚ್ಛತೆನೇ ಫಸ್ಟು. ಇದಾದಮೇಲೆ ನೆಕ್ಸ್ಟು ವರಮಹಾಲಕ್ಷ್ಮಿಗೆ ಏನೆಲ್ಲ ತಗೋಬೇಕು ಅಂತ, ಪೂಜೆಗೆ ಯಾವ್ಯಾವ ವಸ್ತುಗಳು ಬೇಕು, ಲಕ್ಷ್ಮಿಗೆ ಪ್ರಿಯವಾದ ವಸ್ತುಗಳು ಯಾವುವು, ಲಕ್ಷ್ಮೀ ದೇವಿಗೆ ಪ್ರಿಯವಾದ ನೈವೇದ್ಯ ಯಾವುದು, ಹೀಗೆ ವರಮಹಾಲಕ್ಷ್ಮಿ ವ್ರತದ ಬಗ್ಗೆ ನನಗೆ ಎಷ್ಟು ತಿಳಿದಿದೆಯೋ ಅಷ್ಟನ್ನು ನಾನು ನಿಮಗೆಲ್ಲ ತಿಳಿಸುವ ಪ್ರಯತ್ನ ಪಡುತ್ತೇನೆ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಧನ್ಯವಾದಗಳು.